ಮಂದಿರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಇಂಜಿನಿಯರ್ ಚೇತನ್ ಅವರು ಈಗ ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಮಾತಾಡೋಣ. ಚೇತನ್ ಅವರೀಗ ರಾಮ ಮಂದಿರವನ್ನ ಯಾವ ರೀತಿ ನಿರ್ಮಾಣ ಮಾಡಲಾಗ್ತಾ ಇದೆ, ನೀವು ಯಾವ ರೀತಿಯಾಗಿ ತೊಡಗಿಸ್ಕೊಂಡಿದ್ದೀರಾ ಇಲ್ಲಿ? ರಾಮ ಮಂದಿರ ಯಾವುದು ಹಿಂದೆ ಏನು ನಮ್ಮ ಸಂಸ್ಕೃತಿ ಇದೆ ಅದೇ ಪ್ರಕಾರ ಡಿಸೈನ್ ಮಾಡಿ ಅದನ್ನೆಲ್ಲ ಪ್ರಕಾರನೇ ನಡೀತಿದೆ ಕೆಲಸ. ಆಮೇಲೆ ನಾನು ಸ್ವಲ್ಪ ಈ ಎಕ್ಸ್ಟರ್ನಲ್ ವರ್ಕ್ ಆಮೇಲೆ ಗೇಟ್ ವರ್ಕ್ ನೋಡ್ಕೊಂಡೆ. ರಾಮ ಮಂದಿರದ ವಿನ್ಯಾಸ ಹೇಗಿದೆ, ಯಾವ್ಯಾವ ಮಂಟಪಗಳಿವೆ, ಹೇಗೆ ಅಂತ? ಸೀದಾ ಹಿಂಗೆ ಹೋಗ್ತಾ ಇದ್ರೆ ಇದರೆಲ್ಲ ನೃತ್ಯ ಮಂಟಪ ಅಂತಿದೆ, ಗರ್ಭಗುಡಿ ಇದೆ, ಆಮೇಲೆ ಗುಡುಮಂಟಪ ಅಂತಿದೆ. ಇದೇ ತರ ಬೇರೆ ಬೇರೆ ಮಂಟಪಗಳನ್ನ ಮಾಡಿದ್ದಾರೆ. ನೆಲಮಾಡಿಯ ನಿರ್ಮಾಣ ಕಾರ್ಯ, ಗರ್ಭಗೃಹದ ನಿರ್ಮಾಣ ಕಾರ್ಯ ಮುಗ್ದಿದೆಯಾ, ಹೇಗೆ? ಏನೇನು ಎಲ್ಲ ಕಂಬ ಆಮೇಲೆ ಮೇಲೆ ಸ್ಲ್ಯಾಬ್ ಅದೆಲ್ಲ ಮುಗ್ದಿದೆ. ಸ್ವಲ್ಪ ಏನೇನು ಫಿನಿಶಿಂಗ್ ವರ್ಕ್ ಇದೆ ಅದೆಲ್ಲ ನಡೀತಾ ಇದೆ. ನೆಲಮಾಡಿಯ ಫಿನಿಶಿಂಗ್ ವರ್ಕ್ ಎಲ್ಲ ಇನ್ನೊಂದು ವಾರದಲ್ಲಿ ಮುಗಿಬಹುದಾ? ಎಲ್ಲ ಮುಗ್ದಿದೆ, ಫಿನಿಶಿಂಗ್ ವರ್ಕ್ ಎಲ್ಲ ಮುಗಿಯುತ್ತೆ. 22 ಏನು ತಾರೀಕಿದೆ ಅದರಷ್ಟೆಲ್ಲ ಮುಗಿದಿದೆ. ನೆಲಮಾಡಿ ನಿರ್ಮಾಣ ಕಾರ್ಯನೂ ಕೂಡ ಮುಗ್ದಿರ್ಬೋದು ಅನ್ಸುತ್ತೆ. ಎಲ್ಲ ಏನೇನು ಅದು ಎರೆಕ್ಷನ್ ಇದೆ ಕಲಂದು ಅದೆಲ್ಲ ಆಗಿದೆ. ಆಲ್ಮೋಸ್ಟ್ ಫಿನಿಶಿಂಗ್ ವರ್ಕ್ ನಡೀತಿದೆ. ಆಮೇಲೆ ಮೇಲ್ಗಡೆ ಏನು ಗೋಪುರ ಇದೆ ಅದೆಲ್ಲ ನಡೀತಾ ಇದೆ. ಮುಖ್ಯವಾಗಿ ಮಂದಿರ ನಿರ್ಮಾಣಕ್ಕೆ ಕಲ್ಲುಗಳನ್ನು ಮಾತ್ರ ಬಳಸಲಾಗಿದೆ, ಸಿಮೆಂಟ್ ಆಗ್ಲಿ ಕಬ್ಬಿಣವನ್ನಾಗ್ಲಿ ಬಳಸಿಲ್ಲ. ಯಾಕೆ? ಏನಕ್ಕಂದ್ರೆ ಕಬ್ಬಿಣ ಏನಾಗುತ್ತೆ 100 ವರ್ಷ ಆಯಸ್ಸಿರುತ್ತೆ ಅದಕ್ಕೆ. ಅದು 100 ವರ್ಷ ಆದ್ಮೇಲೆ ತುಕ್ಕಿಡ್ದು ಹೋಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ, ಇದನ್ನ ಮುಂದಿನ ಪೀಳಿಗೆಗೋಸ್ಕರನೂ ಬಿಡಬೇಕು ಅಂತೇಳಿ 1000 ವರ್ಷಕ್ಕೆ ಡಿಸೈನ್ ಮಾಡಿ ಆ ತರದಗೋಸ್ಕರ ಅದೇ ತರದಕ್ಕೋಸ್ಕರ ಸಿಗುವಂತ ಕಲ್ಲನ್ನ ಅದನ್ನೆಲ್ಲ ನೋಡಿ ಹುಡುಕಿ ಮಾಡ್ತಾ ಇದೆ. ಕಲ್ಲುಗಳಾದ್ರೆ 1000 ಅಥವಾ 1500 ವರ್ಷದವರೆಗೂ ಕೂಡ ಬಾಳಿಕೆ ಬರುತ್ತೆ, ಭದ್ರಾಗಿರುತ್ತೆ ಅನ್ನೋ ಕಾರಣನ ಹೇಗೆ? ಕಲ್ಲಾದ್ರೆ ಜಾಸ್ತಿ ಸ್ಟ್ರೆಂತ್ ಇರುತ್ತೆ, ರೆಸಿಸ್ಟ್ ಎಲ್ಲ ಮಾಡುತ್ತೆ. ಆಮೇಲೆ ನಾವು ನೋಡ್ತಾ ಇರ್ಬೋದು ಊರಲ್ಲೆಲ್ಲ ಎಷ್ಟೋ ವರ್ಷಗಳಿಂದ ಇರುತ್ತೆ ಕಲ್ಲು, ಅದೇನೂ ಆಗಿರಲ್ಲ. ನಾವೇ ಹಾಗೆ ಹೊಡೆದ್ರೆ ಅದೇನೋ ಮಾಡಿದ್ರೆ ಹೋಗುತ್ತೆ, ಅಲ್ತನೂ ಅದೇ ಹಂಗೆ ಇರುತ್ತೆ. ಅದಕ್ಕೋಸ್ಕರ ಕಲ್ಲನ್ನ ಯೂಸ್ ಮಾಡೋದು. ಭೂಕಂಪ ಬಂದರೂ ಕೂಡ ರಾಮ ಮಂದಿರಕ್ಕೆ ಏನೂ ಆಗದ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ, ವಿನ್ಯಾಸ ಮಾಡಲಾಗಿದೆ ಅಂತ ಹೇಳ್ತಾರೆ. ಯಾವ ರೀತಿ ವಿನ್ಯಾಸ ಮಾಡಲಾಗಿದೆ? ಭೂಕಂಪವನ್ನು ಕೂಡ ತಡ್ಕೊಳ್ಳೋ ರೀತಿ? ಭೂಕಂಪ ಏನೇ ಬಂದ್ರು 7 ಡಿಗ್ರಿವರೆಗೂ ವಿನ್ಯಾಸ ಮಾಡಲಾಗಿದೆ. ಭೂಕಂಪ ಏನೇ ಬಂದ್ರು ತಡ್ಕೊಳ್ಳುವಂತ ಶಕ್ತಿ ಇದೆ. ಆ ತರದ್ದು ಲಾಕ್ ಕನೆಕ್ಷನ್ಸ್ ಎಲ್ಲ ಮಾಡಿ ಆ ತರ ಮಾಡ್ತಾರೆ. ತಳಪಾಯವನ್ನೆಲ್ಲ ಯಾವ ರೀತಿ ನಿರ್ಮಾಣ ಮಾಡಲಾಗಿದೆ? ಈಗ 60 ಅಡಿ ಆಳದವರೆಗೂ ಕೂಡ ಗುಂಡಿ ತೆಗಿಲಾಗಿತ್ತು. ಗರ್ಭಗೃಹನ ಗೊತ್ತಾಗ್ಲಿ ಅಂತ ಕೆಳಗಿನ ಆಳವರೆಗೂ ತೆಗ್ದು ಅಲ್ಲಿಂದ ಗರ್ಭಗೃಹ ಯಾವ ಪಾಯಿಂಟ್ ಇದೆ ಆ ಪಾಯಿಂಟ್ ವರೆಗೂ ಮಾಡಿದ್ದಾರೆ. ಆಮೇಲೆ ತಳಪಾಯ ಏನಿದೆ ಎಲ್ಲ ಜಾಸ್ತಿ ಸ್ಟ್ರೆಂತ್ ಇರಲಿ ಅಂತ ಚೆನ್ನಾಗಿ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿ IITians ಎಲ್ಲ ಇನ್ವಾಲ್ವ್ ಆಗಿದ್ದಾರೆ. ಆಮೇಲೆ ಬೇರೆ ಬೇರೆ ಅವರೆಲ್ಲ ಇನ್ವಾಲ್ವ್ ಮಾಡಿ ರೆಡಿ ಮಾಡಿದ್ದಾರೆ. ಯಾವ್ಯಾವರು ಈ ಸಂಸ್ಥೆಗಳು ಇನ್ವಾಲ್ವ್ ಆಗಿವೆ ಅಂತ ಹೇಳಿ, ದೇಶದ ಬೆಸ್ಟ್ ಇಂಜಿನಿಯರಿಂಗ್ ಬ್ರೈನ್ಗಳು ಇಲ್ಲಿ ಇನ್ವಾಲ್ವ್ ಆಗಿವೆ ಅಂತ ಕೇಳಲ್ಪಟ್ವಿ. ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ? ಆಕ್ಚುಲಿ ಇದೆಲ್ಲ ಮೇನ್ ಮಾಡಿರೋದು ಡಿಸೈನ್ ಕಾನ್ಸೆಪ್ಟ್ ಅಂತ ಹೇಳಿ ಒಂದು ಕಂಪನಿ ಇದೆ, ಅದನ್ನ ಮಾಡಿದೆ. ಆಮೇಲೆ ಟಾಟಾ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಅಂತ ಇದೆ, ಇದೆಲ್ಲ ಸೂಪರ್ವೈಸನ್ ಆಮೇಲೆ ಅದೆಲ್ಲ ಕ್ವಾಲಿಟಿ ಎಲ್ಲ ಚೆಕ್ ಮಾಡುತ್ತೆ. ಆಮೇಲೆ L&T ಕಂಪ್ನಿ ಇದೆ, ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ L&T ಇರ್ತದೆ. ಆಮೇಲೆ ಬೇರೆ ಬೇರೆ L&T ಕೆಳಗಡೆ ಬೇರೆ ಬೇರೆ ವೆಂಡರ್ಸ್ ಇದ್ದಾರೆ, ಅವರೆಲ್ಲ ಕೆಲಸ ಮಾಡ್ತಾರೆ. ಇಡೀ ಮಂದಿರ ನಿರ್ಮಾಣ ಆಗ್ಲಿಕ್ಕೆ ಇನ್ನೂ ಎಷ್ಟು ತಿಂಗಳು ಬೇಕಾಗ್ಬೋದು, ಹೇಗೆ ಅಂತ? ಇನ್ನೂ ವರ್ಷ ಬೇಕಾಗುತ್ತೆ. ಅದೆಲ್ಲ ಪೂರ ಎಲ್ಲ ಮೇಲಿದು ಗೋಪುರ ಎಲ್ಲ ರೆಡಿ ಮಾಡಿ ಆಮೇಲೆ ಪರ್ಕೋಟ ಎಲ್ಲ ರೆಡಿ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ವರ್ಷ ಬೇಕಾಗುತ್ತೆ. 4 ಸುತ್ತನಲ್ಲೂ ಕೂಡ ಪರ್ಕೋಟವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಪರ್ಕೋಟ 4 ಸುತ್ತನಲ್ಲೂ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನಂದ್ರೆ 6 ಗುಡಿಗಳನ್ನ ಮಾಡ್ತಾ ಇದ್ದಾರೆ. ರಾಮಾಯಣದಲ್ಲಿ ಬರುವಂತ ಪಾತ್ರಗಳಿಗೆ ಕೊಡೋಣ ಅಂತ ಅದಕ್ಕೆಲ್ಲ ಒಂದೊಂದು ಗುಡಿಗಳನ್ನ ಮಾಡ್ತಾ ಇದ್ದಾರೆ ಪರ್ಕೋಟದಲ್ಲಿ. ಇದು ಇಲ್ಲಿನ ಇಂಜಿನಿಯರ್ ಚೇತನ್ ಅವರ ಮಾತುಗಳು. ಮುಖ್ಯವಾಗಿ ಈಗ ರಾಮ ಮಂದಿರದಲ್ಲಿ ನೆಲಮಾಡಿಯ ನಿರ್ಮಾಣ ಕಾರ್ಯ ಮುಗ್ದಿದೆ, ಜೊತೆಗೆ ಗರ್ಭಗೃಹದ ನಿರ್ಮಾಣ ಕಾರ್ಯ ಕೂಡ ಮುಗ್ದಿದೆ. ಕಲ್ಲುಗಳನ್ನು ಬಳಸಿನೇ ರಾಮ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ. ಇದರಿಂದಾಗಿ ಮಂದಿರ 1000 ವರ್ಷಗಳವರೆಗೂ ಕೂಡ ಬಾಳಿಕೆ ಬರಲಿದೆ, ಭದ್ರವಾಗಿ ಇರಲಿದೆ. ಭೂಕಂಪ ಬಂದರೂ ಕೂಡ ತಡೆದುಕೊಳ್ಳುವ ಸಾಮರ್ಥ್ಯ ಈ ರಾಮ ಮಂದಿರಕ್ಕಿದೆ. ಮುಖ್ಯವಾಗಿ ರಾಮ ಮಂದಿರ ನಿರ್ಮಾಣದಲ್ಲಿ ಕಬ್ಬಿಣವನ್ನಾಗ್ಲಿ ಅಥವಾ ಸಿಮೆಂಟ್ ಅನ್ನಾಗ್ಲಿ ಬಳಕೆಯನ್ನ ಮಾಡದೆ ಕಲ್ಲುಗಳನ್ನೇ ಬಳಕೆಯನ್ನ ಮಾಡಿ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ರಘು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಸ್ಥಳದಿಂದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.